ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಓಷನ್ ಆಫ್ ನಾಲೆಜ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಇಂಪಾರ್ಟೆಂಟ್ ಟಾಪಿಕ್ ತಗೊಂಡು ಬಂದಿದ್ದೇನೆ. ಯಾವುದೆಂದರೆ SIR ಫಾರ್ಮ್ ಅನ್ನು ಯಾವ ರೀತಿ ಫಿಲಪ್ ಮಾಡಬೇಕು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡೋಣ ಅನ್ಕೋತಾ ಇದ್ದೀನಿ. ಇದು ಜಾಸ್ತಿ ಏನು ಟೆನ್ಷನ್ ತಗೊಳ್ಳುವ ವಿಷಯ ಇಲ್ಲ. ಎಲ್ಲಿ ಏನು ತುಂಬಬೇಕು, ಏನು ಮಾಡಬೇಕು ಅಂತ ಟೆನ್ಷನ್ ತಗೊಳ್ಳುವ ವಿಷಯ ಇಲ್ಲ. ಇದು ಏನಿದೆ ಅಂದರೆ, ನೀವು 2002ರಲ್ಲಿ ಎಲೆಕ್ಷನ್ ಮಾಡಿದ್ದೀರಾ, ವೋಟ್ ಹಾಕಿದ್ದೀರಾ ಎಂದು ನಿಮ್ಮ ಏಜ್ 2002ರಲ್ಲಿ ಎಲೆಕ್ಷನ್ ಮಾಡುವ ಏಜ್ ಇದೆ, 18ಕ್ಕೆ ಜಾಸ್ತಿ ಆಗಿದೆ, ಅದರಲ್ಲಿ ನೀವು ವೋಟ್ ಮಾಡಿದ್ದೀರಾ ಅಂದರೆ ಫಸ್ಟ್ ರೈಟ್ ಸೈಡ್ ಫುಲ್ ಅದು ಡೀಟೇಲ್ಸನ್ನು ನೀವು ತುಂಬಬೇಕು. ಇಲ್ಲ ನೀವು 2002ರಲ್ಲಿ ಇನ್ನೂ ಏಜ್ ನಿಮ್ಮ ಎಲೆಕ್ಷನ್ ಹಾಕಿಲ್ಲ, ನಿಮ್ಮ ಏಜ್ ಇರುವುದಿಲ್ಲ ಎಂದರೆ ಈ ಲೈನಿಗೆ ಬರೆಯಬೇಕು. ಫಸ್ಟ್ ನಾವು ಏನು ಮಾಡಬೇಕೆಂದರೆ ಈ ಕೆಳಗೆ ಇರುವ ಫಾರ್ಮನ್ನು ಫಿಲಪ್ ಮಾಡಬೇಕು. ಏಕೆಂದರೆ ಇದು ಮಾಡಿದರೆ ನಿಮ್ಗೆ ಇದು ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಮಾಡಬೇಕು ಅಂತ. ಇಲ್ಲಿ 2 ಸ್ಟೆಪ್ಗಳಿವೆ, ಫಸ್ಟ್ ಸ್ಟೆಪ್ ಆ್ಯಂಡ್ ಸೆಕೆಂಡ್ ಸ್ಟೆಪ್ಸ್. ಈ ಫಸ್ಟ್ ಸ್ಟೆಪ್ಪಿನಲ್ಲಿ ಏನಿದೆ ಅಂದರೆ, ಇದು ಈ ಡೀಟೇಲ್ಸ್ ಇರುತ್ತೆ ಎಲೆಕ್ಷನ್, ಇದು ಯಾರ ಫಾರ್ಮ್ ಇದೆ ಅವ್ರದ್ದು ಇಲ್ಲಿ ಡೀಟೇಲ್ಸ್ ಇರುತ್ತೆ. ಅವರೆಲ್ಲ ವೋಟರ್ ID ನಂಬರ್ ಎಲ್ಲ ಇರುತ್ತೆ. ಇವ್ರದ್ದು ಈ ಫೋಟೋ ಇರುವವ್ರದ್ದು ಫುಲ್ ಇಲ್ಲಿ ನಾವು ಡೀಟೇಲ್ಸ್ಗಳನ್ನು ಬರೆಯಬೇಕು. ಇದು ಫಸ್ಟ್ ಸ್ಟೆಪ್. ಇದು ಸೆಕೆಂಡ್ ಸ್ಟೆಪ್ಸ್. ಸೆಕೆಂಡ್ ಸ್ಟೆಪ್ಪಿನಲ್ಲಿ ಏನು ಬರಿಬೇಕಂದ್ರೆ, ಫಸ್ಟ್ ನಿಮ್ಮ ಜನ್ಮ ದಿನಾಂಕ, ತಾರೀಕು, ಹುಟ್ಟಿದ ದಿನ, ತಿಂಗಳು, ವರ್ಷ ಬರೆಯಬೇಕು. ನೆಕ್ಸ್ಟ್ ಇಲ್ಲಿ ಫೋಟೋ ಇರುವ, ಇಲ್ಲಿ ಯಾರ್ದಿದೆ ID ಕಾರ್ಡ್ ಅವ್ರದ್ದು ಆಧಾರ್ ಕಾರ್ಡ್ ನಂಬರ್, ಅವ್ರ ಮೊಬೈಲ್ ನಂಬರ್ ಮತ್ತು ಅವರ ತಂದೆ. ಈ ಫೋಟೋ ಇದೆಯಲ್ಲ, ಈ ಫಾರ್ಮಿನಲ್ಲಿರುವ ಫೋಟೋ ಇರುವ ತಂದೆ ಹೆಸರು, ತಾಯಿಯ ಹೆಸರು. ತಂದೆ ಎಲೆಕ್ಷನ್ ಕಾರ್ಡ್ ಇದ್ದರೆ ಎಲೆಕ್ಷನ್ ID ನಂಬರನ್ನು ಅದರ ತಂದೆ ಹೆಸರಿನ ಕೆಳಗಡೆ ಬರೆಯಬೇಕು. ಇದು ತಂದೆ ಪೋಷಕರ ಹೆಸರು ಇದೆಯಲ್ಲ, ಅದರ ನಂತರ ತಂದೆ ಪೋಷಕರ ಮತದಾರ ಭಾವಚಿತ್ರ ಗುರುತಿನ ಚೀಟಿಯ ಸಂಖ್ಯೆ. ನಿಮ್ಮ ತಂದೆಯ ಇರುವ ಎಲೆಕ್ಷನ್ ಕಾರ್ಡ್, ಈ ತರ ಕಾರ್ಡ್ ಇದ್ದರೆ ಅದರಲ್ಲಿ ನಂಬರ್ ಇರುತ್ತೆ. ಯಾವುದಿರುತ್ತೆ, ಇಲ್ಲಿ ಇರುತ್ತೆ ನಂಬರ್, ಅದನ್ನು ಅದರಲ್ಲಿ ಫಿಲಪ್ ಮಾಡಬೇಕು. ಓಕೆ, ಅದೇ ತರ ನಿಮ್ಮ ತಾಯಿಯ ಹೆಸರು, ಈ ಫೋಟೋದಲ್ಲಿರುವ ತಾಯಿಯ ಹೆಸರು, ಈ ಫೋಟೋದಲ್ಲಿರುವ ತಂದೆ ಹೆಸರು, ಎಲ್ಲಿ ಸೆಕೆಂಡ್ ಸ್ಟೆಪ್ಪಿನಲ್ಲಿ. ಈ ಫಸ್ಟ್ ಸ್ಟೆಪ್ ಬೇರೆ, ಇದು ಸೆಕೆಂಡ್ ಸ್ಟೆಪ್ಪಿನಲ್ಲಿ ತಂದೆ ಹೆಸರು, ತಾಯಿ ಹೆಸರು ಬರೆಯಬೇಕು. ತಾಯಿಯ ಎಲೆಕ್ಷನ್ IDಯ ನಂಬರ್, ನಂತರ ಸಂಗಾತಿ. ಮ್ಯಾರೇಜ್ ಆದರೆ ಹುಡುಗಿಯರ ಮ್ಯಾರೇಜ್ ಆದರೆ ತನ್ನ ಗಂಡನ ಹೆಸರು ಮತ್ತು ಒಂದು ಎಲೆಕ್ಷನ್ ನಂಬರ್ ಅನ್ನು ಕೆಳಗೆ ಫಿಲಪ್ ಮಾಡಬೇಕು. ಹುಡುಗ ಆದರೆ ತನ್ನ ಹೆಂಡತಿಯ ಹೆಸರು ಮತ್ತು ಅವ್ರದ್ದು ಎಲೆಕ್ಷನ್ ID ನಂಬರ್ ಅನ್ನು ಭರ್ತಿ ಮಾಡಬೇಕು. ಇಲ್ಲಿ ಕೆಳಗೆ ಏನಿದೆ ಅಂದ್ರೆ, ಫುಲ್ ಇಲ್ಲಿ ಮ್ಯಾಲ್ ಇರುವ ಹುಡುಗನ ಫುಲ್ ಡೀಟೇಲ್ಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಫಸ್ಟ್ ಸ್ಟೆಪ್ಪಿಗೆ ಬರೋಣ. ಈ ಫಸ್ಟ್ ಸ್ಟೆಪ್ಪಿನಲ್ಲಿ ಏನು ಬರೆಯೋದಿದೆ ಅಂದ್ರೆ, ಫಸ್ಟ್ ಸ್ಟೆಪ್ಪಿನಲ್ಲಿ ನೀವು 2002ರಲ್ಲಿ ಎಲೆಕ್ಷನ್ ಮಾಡಿದರೆ ಆ ಅಂಗನವಾಡಿ, ನೀವು ಯಾರು ಈ ಫಾರ್ಮ್ ಕೊಡ್ತಾರಲ್ಲ ಅವ್ರ ಹತ್ರದ ಡಾಕ್ಯುಮೆಂಟ್ಸ್ ಇರುತ್ತೆ. ಅದರಲ್ಲಿರುವ ಎಲ್ಲ ಡಾಕ್ಯುಮೆಂಟ್ಸ್ ಇದರೊಳಗೆ ತುಂಬಬೇಕು. ಅದೇ ನೀವು ಬರದೆ, ಇಲ್ಲಿ ನೀವು 2002ರಲ್ಲಿ ನೀವು ಎಲೆಕ್ಷನ್ ಹಾಕಿಲ್ಲ, ನಿಮ್ಮ ಅದರಲ್ಲಿ ನಿಮ್ಮ ಹೆಸರು ಬಂದಿಲ್ಲ ಅಂದ್ರೆ ಪರವಾಗಿಲ್ಲ. ನಿಮ್ಮ ಮಮ್ಮಿ ಇರುತ್ತೆ, ಪಪ್ಪಂದಿರುತ್ತೆ, ಇಲ್ಲ ನಿಮ್ಮ ಮಮ್ಮಿ ಪಪ್ಪನೂ ಇಲ್ಲ ಅಂದ್ರೂ ಅಜ್ಜಿ ಅಜ್ಜ, ಜಾಸ್ತಿ ಈಗ ಯಾರ್ದೂ ಇಲ್ಲ, ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಪಪ್ಪಂದು ಇಲ್ಲ, ಮಮ್ಮಿಯದೂ ಇಲ್ಲ, ಅಜ್ಜಿ ಅಜ್ಜನೂ ಇಲ್ಲ ಅಂದ್ರು ನಿಮ್ಮ ಮಮ್ಮಿಯ ತಂದೆ ತಾಯಿ ಅವರು 2002ರಲ್ಲಿ ಎಲೆಕ್ಷನ್ ಮಾಡಿದರೆ ಅವ್ರದ್ದಿರುತ್ತೆ. ಅವರ ತವರು ಮನೆಯಲ್ಲಿ ನಿಮ್ಮ ತಾಯಿಯ ತವರ ಮನೆಯಿಂದಿರುವ ಡೀಟೇಲ್ಸ್ಗಳನ್ನು ನೀವು ಕಲೆಕ್ಟ್ ಮಾಡಿ ಇದರಲ್ಲಿ ಫಿಲಪ್ ಮಾಡಬೇಕು. ಓಕೆ, ಇಲ್ಲಿ ಏನು ಕೇಳ್ತಾ ಇದ್ದಾರೆ, 2002ರಲ್ಲಿ ನೀವು ಆದರೂ ಇಲ್ಲ ನಿಮ್ಮ ತಂದೆ ತಾಯಿ ನಿಮ್ಮ ಸಂಬಂಧಿಕರು ಯಾರ ಎಲೆಕ್ಷನ್ ನಡೆದರೆ ಅವ್ರ ಡೀಟೇಲ್ಸ್ ಕೇಳ್ತಾ ಇದ್ದಾರೆ. ಇದು ಯಾಕೆ ಕೇಳ್ತಾ ಇದ್ದಾರೆ ಅಂದರೆ, ನೀವು ಇವಾಗ ಭಾರತವನ್ನು ಸೇರಿದ್ದೀರಾ, ಇಲ್ಲ ನಿಮ್ಮ ವಂಶ, ನಿಮ್ಮ ಬುಡ ಫೌಂಡೇಶನ್, ನಿಮ್ಮ ಅಜ್ಜಿ ತಾತ ಅಪ್ಪಂದಿರೂ ಇಲ್ಲೇ ಇದ್ದಾರ ಇಲ್ವಾ ಅಂತ ತಿಳಿದುಕೊಳ್ಳೋ ಸಲುವಾಗಿ ನಿಮ್ಮ ಪ್ರೂಫ್, ಇಂಡಿಯಾದವರೇ ಇರುವ ಪ್ರೂಫ್ ಅನ್ನು ಇದು ಕೇಳ್ತಾ ಇದೆ. ವಲಸೆ ಯಾವ್ದಾರು ಬಂದವರು ಇರ್ತಾರೆ, ಡೈರೆಕ್ಟ್ ಇಲ್ಲಿ ಬಂದಿದ್ದು ವಾಸವಾಗಿರ್ತಾರೆ, ಅವ್ರದ್ದು ಹಿಂದಿಂದ ಯಾವ ಡೀಟೇಲ್ಸ್ ಇರಲ್ಲ, ಅಜ್ಜಿ ಅಜ್ಜ ಅಪ್ಪ
ಅಮ್ಮಂದವರು ಇಲ್ಲಿ ಎಲೆಕ್ಷನ್ ನಡೆದಿಂದು ಎಲೆಕ್ಷನ್ ವೋಟ್ ID ಇರೋದಿಲ್ಲ. ಅದಕ್ಕಾಗಿ ನೀವು ಭಾರತೀಯರು ಇರುವ ಒಂದು ಸಬೂತನ್ನು ಇಲ್ಲಿ ಕೇಳ್ತಾ ಇದ್ದಾರೆ. ನೀವು 2002ರಲ್ಲಿ ಎಲೆಕ್ಷನ್ ಮಾಡಿದರೆ ನಿಮ್ಮ ಡೀಟೇಲ್ಸ್ ಈ ರೈಟ್ ಸೈಡಿನಲ್ಲಿ ತುಂಬಬೇಕು. ಇಲ್ಲ ನೀವು ಮಾಡೇ ಇಲ್ಲ, ನಿಮ್ದು ಇಲ್ಲ, ನೀವು ಎಲೆಕ್ಷನ್ ಮಾಡಿಲ್ಲ ಅಂದರೆ ನಿಮ್ಮ ಫ್ಯಾಮಿಲಿದಲ್ಲಿ ಯಾರು ನಿಮ್ಮ ಮಮ್ಮಿ ಪಪ್ಪ ಅಜ್ಜ ಅಜ್ಜಿದವರು ಡೀಟೇಲ್ಸ್ ಅನ್ನು ಇಲ್ಲಿ ತುಂಬಬೇಕು. ಫಸ್ಟ್ ಏನು ತುಂಬಬೇಕಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಯಾರ ಇಷ್ಟು ಮಮ್ಮಿ ಪಪ್ಪ ಅಜ್ಜಿ ಅಜ್ಜ ಇವ್ರು 4 ಜನದು ಇಲ್ಲ ಅಂದ್ರೆ ನಿಮ್ದು ಮಮ್ಮಿದು ಪಪ್ಪ ಮಮ್ಮಿ ಅಜ್ಜ ಅಜ್ಜಿ ಯಾರ್ದಾದ್ರೂ ಇರುತ್ತೆ. ನಿಮ್ಮ ಮಮ್ಮಿ ಪಪ್ಪ ಅಂತ ಕಂಪಲ್ಸರಿ ಇರುತ್ತೆ. ಇಲ್ಲ ನಿಮಗೆ ಅದನ್ನು ಡಾಕ್ಯುಮೆಂಟ್ಸ್ ಸಿಗ್ತಾ ಇಲ್ಲ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಏನಿದೆ, ನಿಮ್ಮ ಮಮ್ಮಿಯ ರಿಲೇಟಿವ್ಸ್ದವ್ರದ್ದು ತೆಗೆದುಕೊಳ್ಳಬೇಕು. 2002ರಲ್ಲಿ ನಿಮ್ಮ ಫ್ಯಾಮಿಲಿಯ ಮೆಂಬರ್ಸ್ ನಿಮ್ದು ಪೇರೆಂಟ್ಸ್ಗಳು ಎಲೆಕ್ಷನ್ ಮಾಡಿರ್ತಾರೆ. ಅದರೊಳಗೆ ಸರಿಯಾಗಿ ನೀವು ಯಾವ 2002ರಲ್ಲಿ ನೀವು ಎಲೆಕ್ಷನ್ ಯಾವ ಸ್ಥಳದಲ್ಲಿ ಮಾಡಿದ್ದೀರಾ ಅಲ್ಲಿ ಹೋದರೆ ನಿಮ್ಮ ಡಾಕ್ಯುಮೆಂಟ್ಸ್ ಅವು ಫುಲ್ ಫಾರ್ಮಿನಲ್ಲಿ ಇರುತ್ತೆ. ನೀವು ಈಗ 2002ರಲ್ಲಿ ಬೀದರ್ನಲ್ಲಿ ಇದ್ದೀರಿ, ಈಗ 2026ರಲ್ಲಿ ಬೆಂಗಳೂರಿನಲ್ಲಿ ಇದ್ದೀರಿ ಅಂದ್ರೆ ನಿಮ್ಗೆ ಬೆಂಗಳೂರಿನಲ್ಲಿ ಅದು ಡಾಕ್ಯುಮೆಂಟ್ ಸಿಗೋದಿಲ್ಲ. ಯಾಕಂದ್ರೆ ಬೀದರ್ನಲ್ಲಿ ಎಲೆಕ್ಷನ್ ಮಾಡಿದ್ದಿರುತ್ತೆ. ನೀವು ಬೀದರ್ನಲ್ಲಿ ಹೋಗಿ ಅಲ್ಲಿ ಇವು ಫಾರ್ಮ್ ಯಾರು ಕೊಡ್ತಾ ಇದ್ದಾರೆ, ಇಲ್ಲಿ ಸ್ಕೂಲ್ ಟೀಚರ್ಸ್ ಅಂಗನವಾಡಿ ಟೀಚರ್ಸ್ಗಳು ಈ ವರ್ಕ್ ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಸ್ಕೂಲಿನಲ್ಲಿ ಹೋಗಿ ಅದರ ಡೀಟೇಲ್ಸ್ ಅನ್ನು ನೀವು ತೆಗೆದುಕೊಂಡು ಬರಬೇಕು. 2002ರಲ್ಲಿ ನೀವು 2002ರಲ್ಲಿ ನೀವು ಎಲ್ಲಿದ್ದೀರಾ, ಯಾವ ಸ್ಥಳದಲ್ಲಿ ಇದ್ದೀರಾ, ಯಾವ ಸ್ಥಳದಲ್ಲಿ ನೀವು ಎಲೆಕ್ಷನ್ ಮಾಡಿದಿರ ಆ ಸ್ಥಳದಲ್ಲಿ ಅದು ಸಿಗುತ್ತೆ. ನೀವು ಇಲ್ಲೇ ಹುಡುಕಿದರೆ ಇಲ್ಲಿ ಸಿಗೋದಿಲ್ಲ. ಇಲ್ಲಿ ಜಸ್ಟ್ ನೀವು ಬಂದು 5-6 ವರ್ಷ ಆಯ್ತು. 2002ರಲ್ಲಿ ಎಲ್ಲಿದ್ದೀರೋ ನಿಮಗೆ ನೆನಪು ಮಾಡಿ ಆ ಸ್ಥಳದಿಂದ ಅದು ಡಾಕ್ಯುಮೆಂಟ್ಸ್ ತೆಗೆದುಕೊಳ್ಳಬೇಕು. ಆ ಡಾಕ್ಯುಮೆಂಟ್ಸ್ ತೆಗೆದುಕೊಂಡ ನಂತರ ಅದರಲ್ಲಿ ಫಸ್ಟ್ ಅವ್ರು ಯಾರಿದ್ದಾರೆ ಆ ಡಾಕ್ಯುಮೆಂಟ್ಸ್, ನಿಮ್ಮ ಮಮ್ಮಿ ಇದ್ದಾರೆ ಮಮ್ಮಿ ಹೆಸರು ಬರೆಯಬೇಕು, ಪಪ್ಪ ಇದ್ರೆ ಪಪ್ಪ, ಅಜ್ಜ ಅಜ್ಜಿ ಅದು ಫಸ್ಟ್ ಅವ್ರ ಹೆಸರು ಬರೀಬೇಕು. ಅವ್ರದ್ದು ID ಕಾರ್ಡ್, ಇಂಥ ID ಕಾರ್ಡಿನ ನಂಬರ್ ಬರೆಯಬೇಕು. ಸೆಕೆಂಡಿನಲ್ಲಿ ಫಸ್ಟ್ ನೀವು ಯಾರ್ದು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿದ ಅವ್ರ ಹೆಸರು, ನಂತರ ಅವರ ID ನಂಬರ್ ಬರೆಯಬೇಕು. ಯಾವುದರಲ್ಲಿ ಇದು ಫಸ್ಟ್ ಇದೆ. ಫಸ್ಟ್ 2002ರಲ್ಲಿ ನೀವು ಎಲೆಕ್ಷನ್ ಮಾಡಿದಾರೆ ಅಂದ್ರೆ ನೀವು ಫುಲ್ ಡೀಟೇಲ್ಸ್ ಬರಿಬಹುದು. ಇಲ್ಲಿ ಇಲ್ಲ ಅಂದ್ರೆ ಈ ಕಡೆ ಈ ಸೈಡ್ ಬರೆಯಬೇಕು. ಓಕೆ. ನಂತರ ಸಂಬಂಧಿಕರು, ಇಲ್ಲಿ ಮ್ಯಾಲ ಹೆಸರು ಬರೀತಿದ್ದೀರಲ್ಲ ಅವ್ರದ್ದು ಒಂದು ರಿಲೇಟಿವ್ಸ್ ರಿಲೇಟಿವ್ಸ್ ಅವ್ರದ್ದು ಬರೆಯಬೇಕು. ನಿಮ್ಮ ಪಪ್ಪನ ಹೆಸರು ಬರ್ತಿದ್ದಾರೆ ಅಂದ್ರೆ ನಿಮ್ಮ ಪಪ್ಪನ ಹೆಸರು ಇಲ್ಲಿ ಬರೆಯಬೇಕು. ಮಮ್ಮಿ ಬರ್ದಿದ್ರೆ ನಿಮ್ಮ ಮಮ್ಮಿಯ ಯಾರ ರಿಲೇಟಿವ್ಸ್ ಅವ್ರ ಹೆಸರು ಬರಬೇಕು. ಇಲ್ಲಿ ಹೆಸರಿದ್ದವ್ರದ್ದು ಅವರಿಗೆ ಇವರಿಗೆ ಏನ್ ಸಂಬಂಧ ಇದೆ, ಪಪ್ಪನ ತಾತನ ಅತ್ತೆನ ಮಾವ ಯಾರಿದೆ ಅದು ಸಂಬಂಧ ಇಲ್ಲಿ ಬರೆಯಬೇಕು. ಸಂಬಂಧ ಏನಿದೆ ಅಂತ ಬರೆಯಬೇಕು. ಇಲ್ಲಿ ಹೆಸರು ಬರೆದಿರುವ ಇನ್ನೊಬ್ಬರ ಸಂಬಂಧ ಏನಿದೆ, ತಂದೆನ ತಾಯಿಯ ಹೆಂಡತಿನ ಅಣ್ಣನ ಯಾರ್ದು ಅವ್ರದ್ದು ಇಲ್ಲಿ ಸಂಬಂಧ, ಅಣ್ಣ ಅತ್ತೆ ತಂದೆ ಅದು ಬರೆಯಬೇಕು. ಅವರು ಅಲ್ಲಿ ಯಾವ ಜಿಲ್ಲೆಯಲ್ಲಿ ಎಲೆಕ್ಷನ್ ಆಗಿದೆ ಅದರಲ್ಲಿ ಆ ಜಿಲ್ಲೆ ಹೆಸರು ಬರಬೇಕು. ರಾಜ್ಯ ಕರ್ನಾಟಕ ಮೋಸ್ಟ್ಲಿ ಕರ್ನಾಟಕದವರು ಕರ್ನಾಟಕನೇ ಬರಿಬೇಕಾಗುತ್ತೆ. ಅದು ವಿಧಾನಸಭಾ ಕ್ಷೇತ್ರದ ಹೆಸರು, ಅದು ನೀವು ಕಲೆಕ್ಟ್ ಮಾಡ್ತಿರಲ್ಲ ಡಾಕ್ಯುಮೆಂಟ್ಸ್ ಅದರಲ್ಲಿ ಇರುತ್ತೆ. ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಹೆಸರು, ಅದು ಭಾಗ ಮತ್ತು ಕ್ರಮ ಸಂಖ್ಯೆಯನ್ನು ಡೀಟೇಲ್ಸ್ ಆಗಿ ತುಂಬಬೇಕು ಅಷ್ಟೇ. ಮತ್ತೇನಿಲ್ಲ, ಜಾಸ್ತಿ ಟೆನ್ಷನ್ ತಗೊಳ್ಳುವ ವಿಷಯ ಇಲ್ಲ. ಓಕೆ, ಅರ್ಥ ಆಗಿದೆ ಅಲ್ವಾ? ಫಸ್ಟ್ ನಲ್ಲಿ ಏನ್ ಬರಿಬೇಕು, ನೀವು 2002ರಲ್ಲಿ ಎಲೆಕ್ಷನ್ ನಡೆದಿದ್ದಾರೆ ಫಸ್ಟ್ ಲೈನ್ ನೀವು ಫುಲ್ ನಿಮ್ ಡೀಟೇಲ್ಸ್ ಬರೀಬೇಕು. ಇಲ್ಲ ನೀವು 2002ರಲ್ಲಿ ನೀವು ಬರೆದಿಲ್ಲ ಅಂದ್ರೆ ಯಾರು ನಿಮ್ಮ ಸಂಬಂಧಿಕರು ಬರೆದಿದ್ದಾರೆ, ಸಂಬಂಧಿಕರು ಅಂದ್ರೆ ಯಾರು ಅಂಕಲ್ ಆಂಟಿ ಅವರೆಲ್ಲ, ನಿಮ್ಮ ಮಮ್ಮಿ ಪಪ್ಪ ತಾತ ಅಜ್ಜಿ ಅವ್ರದ್ದು ಸಂಬಂಧಿಕರದಿದ್ದಾರೆ ಇಲ್ಲಿ ಡೀಟೇಲ್ಸ್ ಬರೀಬೇಕು. ಓಕೆ, ಇದು ಕೆಳಗೇನಿದೆ ಸೆಕೆಂಡ್ ಸ್ಟೆಪ್ಪಿನಲ್ಲಿ ಫುಲ್ ನಿಮ್ ಡೀಟೇಲ್ಸ್ ಬರೀಬೇಕು. ಅರ್ಥ ಆಗಿದೆ? ನನ್ನ ಇದು ಹೇಳಿದ್ರು ನಿಮಗೆ ಇಷ್ಟ ಆದರೆ, ನಿಮಗೆ ಪ್ರಯೋಜನ ಆದರೆ ಲೈಕ್ನೂ ಮಾಡಿ, ಶೇರ್ನೂ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಏನಾರ ಡೌಟ್ಸ್ ಇದ್ರೆ ನನ್ನ ಕಮೆಂಟ್ಸಿನಲ್ಲಿ ಕಳಿಸಿ, ನಾನು ನಿಮಗೆ ನೆಕ್ಸ್ಟ್ ಅದರದ್ದು ಆನ್ಸರ್ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು, ಸಿ ಯು.